ಸ್ಟಾಕ್ ಮಾರ್ಕೆಟ್ದಾಗ ಒಬ್ಬ ಇನ್ವೆಸ್ಟರ್ ಸ್ಟಾಕ್ನ ಹೂಡಿಕೆ ಮಾಡೋಕ್ಕಿಂತ ಮೊದಲ ಆ ಸ್ಟಾಕ್ದ ಅಥವಾ ಕಂಪ್ನಿದ ಓನರ್ ಮ್ಯಾಗ ಅಥವಾ ಪ್ರಮೋಟರ್ ಮ್ಯಾಗ ವಿಶ್ವಾಸವನ್ನ ಟ್ರಸ್ಟ್ ಅನ್ನ ಸ್ಟಾಕ್ ಮಾರ್ಕೆಟ್ದಾಗ ಹೂಡಿಕೆ ಮಾಡ್ತಾನ. ಬಟ್ ಅದ ಕಂಪ್ನಿದ ಅದ ಸ್ಟಾಕ್ದ ಪ್ರಮೋಟರ್ ಅಥವಾ ಏನ್ ಕಂಪ್ನಿದ ಓನರ್ ಇರ್ತಾನ ಅವ ಏನ್ರೆ ಮೋಸ ಮಾಡಿದಂತಂದ್ರ ಇನ್ವೆಸ್ಟರ್ದ ಎಲ್ಲಾ ರೊಕ್ಕ ಹೋಗಿ ಬಿಡ್ತಾವ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವ ಯಾವ ತರ ಒಬ್ಬ ಕೆಟ್ಟ ಪ್ರಮೋಟರ್ ಇದಾನಂತ ಹೆಂಗ್ ಕಂಡು ಹಿಡಿಯೋದಂತ 7 ವಾರ್ನಿಂಗ್ ಸೈನ್ಲೆ ನಾವ ತಿಳ್ಕೊಳ್ಳೋಣ. ಇವು ಏನ್ರೆ 7 ಸೈನ್ ನಿಮಗೆ ಎಲ್ರೆ ಕಾಣಿದ್ವು ಅಂತಂದ್ರ ಕಂಪ್ನಿದ್ ಪ್ರಮೋಟರ್ ತುಡುಗಿದಾನಂತ ನಾವ ಅನ್ಬೋದ. ಅದ ಕಾರಣ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗ್ ಲೈಕ್ ಮಾಡಿರ್ಲಿಲ್ಲ ಇದ್ರೆ ಲೈಕ್ ಮಾಡ್ರಿ. ಬರೀ ಯಾವ 7 ಸೈನ್ಗಳು ಯಾವ್ಯಾವ ಅಂತ ಡೀಟೇಲ್ ದಾಗ ತಿಳ್ಕೊಳ್ಳೋಣ. ನೋಡ್ರಿ, 1ನೇ ಸೈನ್ ಏನಂತಂದ್ರ ಪ್ರಮೋಟರ್ಸ್ ಪ್ಲೆಡ್ಜಿಂಗ್ 50% ಗಿಂತ ಹೆಚ್ಚಿದ್ರ ಆ ಕಂಪ್ನಿದ ಪ್ರಮೋಟರ್ಸ್ ಅಷ್ಟು ಸರಿ ಇಲ್ಲ ಅಂತ ನಾವ ಅನ್ಬೋದ. ಪ್ಲೆಡ್ಜಿಂಗ್ ಅಂತಂದ್ರ ಕಂಪ್ನಿದ ಓನರ್ ಕಡೆ ಕಂಪ್ನಿದು ಶೇರ್ ಇರ್ತಾವ, ಬಟ್ ಇದ್ದಿದ್ದು ಶೇರನ್ನು ಸಹ ಬ್ಯಾಂಕ್ನ್ಯಾಗ ಒತ್ತೆ ಇಡ್ತಾನ, ಪ್ಲೆಜ್ ಮಾಡ್ತಾನ, ಅದರಿಂದ ಹಣವನ್ನ ತೋತಾನ. ಇದು ಏನ್ರೆ ಪ್ಲೆಡ್ಜಿಂಗ್ 50% ಗಿಂತ ಹೆಚ್ಚಿತ್ತಂತಂದ್ರ ಕಂಪ್ನಿದಾಗ ಏನ್ರೆ ಗಡ್ಬಡಿ ಇತ್ತಂತ ನಾವ ಅನ್ಬೋದ. ಅದ ಕಾರಣ ಯಾವಾಗನು ನಿಮ್ಗ ಯಾವ್ದು ಕಂಪ್ನಿದ ಪ್ರಮೋಟರ್ 50% ಗಿಂತ ಹೆಚ್ಚು ಏನ್ರೆ ಪ್ಲೆಜ್ ಮಾಡಿದಾರಂತಂದ್ರ ಎದಕ್ ಮಾಡಿದಾರ, ಏನ್ ಮಾಡಿದಾರ ಅಂತ ಡೀಟೇಲ್ ಸ್ಟಡಿ ಮಾಡ್ಬೇಕ. ಏನ್ರೆ ಒಳ್ಳೆ ಇದಕ್ ಮಾಡಿರಂತಂದ್ರ ಪಾಸಿಟಿವ್ ಅನ್ಬೋದ. ಏನ್ರೆ ಕೆಟ್ಟ ಕಾರಣದಿಂದ ಪ್ಲೆಡ್ಜಿಂಗ್ ಮಾಡಿರಂತಂದ್ರ ಅದು ಒಂದ್ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಅದು ಒಂದ ವಾರ್ನಿಂಗ್ ಸೈನ್ ಆಗ್ತೈತಿ. ಇತಿಹಾಸ ತೆಗದ್ ನೋಡ್ರನು ನಮಗ ಬಾಳ ಉದಾಹರಣೆ ಸಿಗ್ತಾವ. ಬಾಳ ಕಂಪ್ನಿಗಳೇನ್ ಕುಸದಾವ, ಅತ್ರಾಗ ಪ್ರಮೋಟರ್ಸ್ ಪ್ಲೆಡ್ಜಿಂಗ್ ಅನ್ನು ಬಾಳ ಪರ್ಸೆಂಟೇಜ್ ನಾಗಿತ್ತ. ಅತ್ರಾಗನು ಮೇನ್ ನಾವೇನ್ ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡ್ತೇವೆ ಅತ್ರ ಹೆಚ್ಚ ತೋರಿಸ್ತೈತ್ರಿ. ಬಟ್ ಅದ ಹೆಚ್ಚು ತೋರಿಸ್ರು ಪ್ಲೆಜ್ ಮಾಡಿರ್ತಾರ. ಅದ ಕಾರಣ ನೀವು screener.in ವೆಬ್ಸೈಟ್ ಮ್ಯಾಗ ಹೋಗಿ ಅಲ್ಲಿ ಆ ರೇಷಿಯೋ ಇರಂಗಿಲ್ಲ, ಬಟ್ ನೀವು ಪ್ಲೆಡ್ಜಿಂಗ್ ರೇಷಿಯೋ ಆಡ್ ಮಾಡಿ ನೋಡ್ಬೇಕಾ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದ. ಮತ್ತ 2ನೇದೇನ್ ವಾರ್ನಿಂಗ್ ಸೈನ್ ಅಂತಂದ್ರ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ RPT ಅಂತೇವ್ ನಾವ. ಕಂಪ್ನಿದ ಓನರ್ ಕಂಪ್ನಿದ ಬ್ಯಾರೆ ಖಾಸಗಿ ಕಂಪ್ನಿಗಳ್ದಾಗ ಕಂಪ್ನಿದು ಹಣವನ್ನ ಏನ್ರ ತೀರ್ಸಾತೀರ ಅಂತಂದ್ರೆ ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರ ಪ್ರಮೋಟರ್ಸ್ ಗಳು ಲಿಸ್ಟೆಡ್ ಕಂಪ್ನಿಯ ಹಣವನ್ನು ತಮ್ಮದೇ ಆದ ಇತರೆ ಖಾಸಗಿ ಕಂಪ್ನಿದಾಗ ಸಾಲದ ರೂಪನಾಗ ಮತ್ತ ಹಲವಾರು ರೂಪನಾಗ ಏನ್ರಿ ಹಣವನ್ನ ಪಡ್ಯಾತಿರಂತಂದ್ರ ಇದಕ್ಕನ್ನ ನಾವ್ ಅಂತೇವಿ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂತ. ಅಂದ್ರ ಲಿಸ್ಟೆಡ್ ಇರೋ ಕಂಪ್ನಿದಾಗಿನ ಹಣವನ್ನ ತಕ್ಕೊಂಡ ಸ್ವಂತ ಪ್ರೈವೇಟ್ ಇರೋ ಕಂಪ್ನಿದಾಗ ಏನ್ರಿ ಹಣವನ್ನ ತೀರ್ಸಾತಾರೇನಂತ ನೋಡ್ಬೇಕ. ಹಂಗೇನ್ರಿ ನಡ್ಯಾತಿತ್ತಂತಂದ್ರ ಅಂತ ಕಂಪ್ನಿದಾಗಿಂದನು ದೂರ ಇರ್ಬೇಕ. ಈಗ ನಾವ್ ಹಲವಾರು ಉದಾಹರಣೆ ತೋತೀವಿ. ರೀಸೆಂಟ್ ದಾಗನು ಒಂದ್ ಕಂಪ್ನಿ ಮ್ಯಾಗ ಇದ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅದನ್ನ ಆರೋಪಗಳ ಹಚ್ಚಿತ್ತ ಸೆಬಿ. ಅದ ಕಾರಣ ಹಂಗೇನ್ರಿ ಆರೋಪಗಳದ್ದು ಇದ್ದು ಅಥವಾ ಹಂಗೇನ್ರಿ ಕಂಡು ಬರತಿತ್ತಂದ್ರ ಕಂಪ್ನಿದಾಗ ನೀವ ಅಂತ ಕಂಪ್ನಿದಾಗಿಂದನು ದೂರ ಇರ್ಬೇಕ. ಮತ್ತ 3ನೇ ವಾರ್ನಿಂಗ್ ಸೈನ್ ಏನಂತಂದ್ರ ಅತಿಯಾದ ಸಂಬಳ ಮತ್ತು ಕಮಿಷನ್. ಕಂಪ್ನಿ ಪ್ರಾಫಿಟೇಬಲ್ ಇಲ್ಲ, ಕಂಪ್ನಿ ಹಣನ ಗಳಸಂಗಿಲ್ಲ, ಆದ್ರೂ ಸಹ ಕಂಪ್ನಿದ ಪ್ರಮೋಟರ್ಸ್ ಅವ್ರ ಅತಿಯಾಗಿ ಸ್ಯಾಲ್ರಿ ತಗೊಳತಾರ, ಅತಿಯಾದ ಕಮಿಷನ್ ಗಳದ್ದು ಏನ್ರೆ ತಗೊಳತಾರ, ಅಥವಾ ಅವ್ರದ್ ಕುಟುಂಬದವ್ರಿಗನ ಭಾರಿ ಮೊತ್ತದ ಸಂಬಳದು ಕೊಡತಾರ ಅಂತಂದ್ರ ಅಂತ ಕಂಪ್ನಿದಾಗಿಂದನು ದೂರ ಇರ್ಬೇಕ. ಯಾಕಂತಂದ್ರ 1ನೇ ಪಾಯಿಂಟ್ ಕಂಪ್ನಿ ನಷ್ಟದಾಗೈತಿ, ನಷ್ಟದಾಗಿರೋ ಕಂಪ್ನಿದಾಗಿಂದನು ಸ್ಯಾಲ್ರಿಯನ್ನ ಏನ್ರೆ ಭಾಳ ತಗೊಳತಾರ ಅಂತಂದ್ರ ಅದು ಒಂದ್ ನೆಗೆಟಿವ್ ಸೈನ್ ನಮಗ ತೋರಿಸ್ತೈತಿ. ಒಳ್ಳೆ ಪ್ರಮೋಟರ್ ಇದ್ದಂತಂದ್ರ ಏನ್ರಿ ಕಂಪ್ನಿದ್ ಪ್ರಾಫಿಟ್ ಅನ್ನ ಬರವಾತ, ನೆಗೆಟಿವ್ ಇದ್ರ ಒಬ್ರೊಬ್ರು ಸಂಬಳನ ತಗೊಳಂಗಿಲ್ಲ. ಅದ ಕಾರಣ ಅದು ನೀವ ನೋಡ್ಬೇಕ. ಇದ್ರಲ್ಲೇನೋ ನಮಗ್ ಗೊತ್ತಾಗ್ತೈತಿ ಕಂಪ್ನಿದ ಪ್ರಮೋಟರ್ಸ್ ದ ಗುಣ ಯಾವ ತರ ಐತಂತ. ಮತ್ತ 4ನೇ ವಾರ್ನಿಂಗ್ ಸೈನ್ ಏನಂತಂದ್ರ ಆಡಿಟರ್ ಮತ್ತ ಸ್ವತಂತ್ರ ನಿರ್ದೇಶಕರೇನಿರ್ತಾರ ಅವ್ರ ದಿಢೀರಾಗಿ ಏನ್ರ ರಾಜೀನಾಮೆ ಕೊಟ್ರಂತಂದ್ರ ಅಂತ ಕಂಪ್ನಿದಾಗನು ಏನ್ರೆ ಲೂಟಿ ಆಗಿರ್ಬೋದಂತ ನಾವ ಅನುಮಾನವನ್ನ ಹಚ್ಬೋದ. ಏನ್ರೆ ನಿಮಗ್ ಸುದ್ದಿ ಬಂತ ಒಂದ್ ಕಂಪ್ನಿದಾಗ ಆಡಿಟರ್ ಮತ್ತು ಸ್ವತಂತ್ರ ನಿರ್ದೇಶಕರ ದಿಢೀರಾಗಿ ಏನ್ರಿ ರಾಜೀನಾಮೆ ಕೊಟ್ಟಾರಂತ ಏನ್ರಿ ಸುದ್ದಿ ಬಂತಂದ್ರ ಎದಕ್ ಕೊಟ್ಟಾರ, ಏನ್ ಕೊಟ್ಟಾರ ಅಂತ ನೀವು ಡೀಟೇಲ್ ದಾಗ ಸ್ಟಡಿ ಮಾಡ್ಬೇಕ. ಒಬ್ರೊಬ್ರು ಹಂಗ ಕೊಟ್ಟಿರ್ತಾರ. ಅದ ಕಾರಣ ಇವೇನ್ ಸೈನ್ಗಳಾಗತ್ತೆ ನೀವು ಎಲ್ಲಾ ಕಂಪ್ನಿದಾಗ ನಿಮಗ್ ಕಾಣ್ಬೋದ. ಬಟ್ ಏನ್ರೆ ಕಾಣಿದ್ದು ಅಂತಂದ್ರ ನೀವು ಡೀಪ್ ದಾಗ ಸ್ಟಡಿ ಮಾಡ್ಬೇಕ. ಕಾಣಿತಂತ ಮಾರಿ ಬಿಡೋದಿಲ್ಲ. ಈ ತರ ಆಗಾಕ್ ಏನ್ ಕಾರಣ ಐತಂತ ನೀವು ಒಳಗ್ ಹೋಗಿ ಆಳ್ದಾಗ ಅಧ್ಯಯನ ಮಾಡ್ಬೇಕ. ಅವಾಗನ ನೀವು ಒಂದ್ ನಿರ್ಧಾರವನ್ನ ತಗೋಬೇಕ. ಅದ ಕಾರಣ ಆಡಿಟರ್ ಮತ್ತೆ ಸ್ವತಂತ್ರ ನಿರ್ದೇಶಕರು ಏನ್ರೆ ಬಿಟ್ಟು ಹೋದ್ರ ಕಂಪ್ನಿದಾಗ ರಾಜೀನಾಮೆ ತಗೊಂಡ್ರಂತಂದ್ರ ಎದಕ್ ತಗೊಂಡಾರ ನೋಡ್ಬೇಕ. ಏನ್ರೆ ಕೆಟ್ಟ ಸಿಗ್ನಲ್ ಏನ್ರೆ ನಿಮಗ್ ಕಾಣತಿದ್ರ ಅಂತ ಕಂಪ್ನಿದಾಗಿನ್ ನೀವು ಹೊರಗ ಬರ್ಬೇಕ. ಮತ್ತ 5ನೇ ಪಾಯಿಂಟ್ ಏನಂತಂದ್ರ ನಿರಂತರವಾಗಿ ಷೇರು ಪಾಲು ಕಡಿಮೆ ಮಾಡಿಕೊಳ್ಳುವುದು. ಪ್ರಮೋಟರ್ಸ್ ಏನ್ರೆ ಕಂಪ್ನಿದಾಗಿಂದ ಎಕ್ಸಿಟ್ ತೊಳತಾರಂತಂದ್ರ ಅಂತ ಕಂಪ್ನಿದಾಗನು ನಾವು ಎಚ್ಚರಿಕೆಯಿಂದ ಇರ್ಬೇಕ. ಅಥವಾ ಯಾಕೆ ಪ್ರಮೋಟರ್ಸ್ ಮಾರಾತಾರಂತ ನಾವ ಡೀಟೇಲ್ ದಾಗ ಸ್ಟಡಿ ಮಾಡ್ಬೇಕ. ಕಂಪ್ನಿದ ಓನರ್ಗ ಭವಿಷ್ಯದ ಮೇಲೆ ಏನ್ರೆ ನಂಬಿಕೆ ಇರ್ಲಿಲ್ಲ ಅಂತಂದ್ರ ಕಂಪ್ನಿದ ಮಾಲೀಕರ ಅಥವಾ ಪ್ರಮೋಟರ್ಸ್ ಮಾರ್ಕೊಂಡ್ ಹೋಗ್ತಾರ. ಅದ ಕಾರಣ ಕಂಪ್ನಿದೇನ್ರೆ ಓನರ್ಸ್ ಓಪನ್ ಮಾರ್ಕೆಟ್ ದಾಗಿರೋ ಎಲ್ಲಾ ಶೇರ್ಗಳು ಮಾರಾತೀರ ಮತ್ತ ಅವ್ರದ ಹೋಲ್ಡಿಂಗ್
ಬಾಳ ಕಡಿಮೆ ಆಗತ್ತಿರಂತಂದ್ರ ಅಂತ ಕಂಪ್ನಿದಾಗಿಂದ ನಾವ ದೂರ ಇರ್ಬೇಕ. ಯಾಕಂದ್ರ ಕಂಪ್ನಿದ ಓನರ್ಗನ್ನ ಕಂಪ್ನಿದ ಭವಿಷ್ಯ ಮ್ಯಾಗ ನಂಬಿಕೆ ಇಲ್ಲ ಅಂತ ನಮಗ ಈ ಒಂದು ಸೈನ್ಲೆ ಪ್ರಮೋಟರ್ಸ್ ಎಕ್ಸಿಟ್ ಮಾಡೋ ಸೈನ್ಲೆ ಗುರ್ತಾಗ್ತೈತಿ. ಅದ ಕಾರಣ ಅಂತದನ್ನ ಏನ್ರೆ ನಿಮಗ್ ಕಾಣತಿತ್ತಂದ್ರ ಅಂತ ಕಂಪ್ನಿದಾಗನು ಡೀಪ್ ದಾಗ ಸ್ಟಡಿ ಮಾಡ್ಬೇಕಾ. ಮತ್ತೇನ್ರೆ ಒಳ್ಳೇದ್ ಅನಿಸ್ಲಿಲ್ಲ ಅಂತಂದ್ರ ಹೊರಗ್ ಬರೋದನ್ನ ಒಳ್ಳೇದಂತನು ನಮಗೆಲ್ಲರಿಗೂ ಎಕ್ಸ್ಪರ್ಟ್ ಗಳು ತಿಳಿಸಿದಾರ. ಮತ್ತ 6ನೇ ಪಾಯಿಂಟ್ ಏನಂತಂದ್ರ ಪ್ರಾಫಿಟ್ ವರ್ಸಸ್ ಕ್ಯಾಶ್ ಫ್ಲೋ. ಕಂಪ್ನಿದ ಪ್ರಾಫಿಟ್ನಾಗ PNL ಸ್ಟೇಟ್ಮೆಂಟ್ನಾಗ ಕಂಪ್ನಿ ಭಾರಿ ಪ್ರಮಾಣದ ಲಾಭ ತೋರ್ಸಾತೈತಿ. ಬಟ್ ಅದ ನಾವ ಕಂಪ್ನಿದೇನ CFO ಅಂತೇವಿ, ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ ಏನ್ ಅಂತೇವಿ, ಅತ್ರಾಗ ಏನ್ರೆ ಸೇಮ್ ಕಾಣುವತ್ ನಂಬರ್ ಅಥವಾ ಸ್ವಲ್ಪ ಹೆಚ್ಚ ಕಮ್ಮಿ ಇದ್ರ ನಡಿತೈತಿ. ಬಟ್ ಬಹಳನ ಅಂತರ ಏನ್ರೆ ಕಾಣತಿತ್ತಂತಂದ್ರೆ ಎರಡು ನಂಬರ್ಸ್ ಗಳನ್ಯಾಗ ನೀವು ಅಂತ ಕಂಪ್ನಿದಾಗನು ಎಚ್ಚರವಾಗಿರ್ಬೇಕ. ಯಾಕಂತಂದ್ರೆ ಯಾವಾಗನು ನಾವು ನೋಡೇವಿ ಬಾ ಕಂಪ್ನಿಗಳದಾಗ ಪ್ರಾಫಿಟ್ ಸ್ಟೇಟ್ಮೆಂಟ್ನಾಗ ತೋರಿಸ್ತಾರ ಲಾಭ. ಬಟ್ ಅದ್ ಪ್ರಾಫಿಟ್ ಸ್ಟೇಟ್ಮೆಂಟ್ ನ ಏನ್ ಲಾಭ ತೋರಿಸಿರ್ತಾರ ಅದ ಕಾಗದ ರೂಪನಾಗ ಲಾಭ ತೋರಿಸಿದಾರ ಅಂತ ನಾವ್ ಅನ್ಬೋದ. ಅಸಲಿ ಕಂಪ್ನಿ ಕಡೆ ಅವ ಹಣ ಬಂದಾವು ಇಲ್ಲೋ ಅಂತ ನಮಗ ಏನ್ ಹೇಳಿದ್ನಿ ನಾ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ ಆ ಒಂದ್ ಪುಟದಾಗ ಕಾಣ್ತೈತಿ. ಅದ ಕಾರಣ ಆ ಪುಟವನ್ನ ನೀವು ಡಿಟೇಲ್ ದಾಗ ಸ್ಟಡಿ ಮಾಡ್ಬೇಕ. ಎರಡು ಮ್ಯಾಚ್ ಆಗತ್ತವ ಅಥವಾ ಸ್ವಲ್ಪ ಏನ್ರೆ ಹೆಚ್ಚ ಕಮ್ಮಿ ಆತಿದ್ರ ಓಕೆ, ಬಟ್ ಬಹಳನ ಅಂತರ ಬರತ್ತಿದ್ರೆ ಇದು ಒಂದ್ ಒಳ್ಳೇದಿಲ್ಲ ಅಂತ ನಾವ್ ಅನ್ಬೋದ. ಮತ್ತ 7ನೇ ಲಾಸ್ಟ್ ಸೈನ್ ಏನಂತಂದ್ರ ಸೆಬಿ ಮತ್ತ ಇಡಿದ ತನಿಖೆ ಕಂಪ್ನಿದ ಓನರ್ ಮ್ಯಾಗ ಆಗತೈತೇನ ಅಂತ ನೋಡ್ಬೇಕ. ಏನ್ರೆ ಸೆಬಿ ಮತ್ತ ಇಡಿ ಅದು ಕಂಪ್ನಿದ ಪ್ರಮೋಟರ್ಸ್ ಮ್ಯಾಗ ಇನ್ಸೈಡರ್ ಟ್ರೇಡಿಂಗ್ ದ ಅಥವಾ ಸ್ಟಾಕ್ ಮಾರ್ಕೆಟ್ ದಾಗ ಮ್ಯಾನುಪ್ಯುಲೇಷನ್ ಅದ ಆರೋಪಗಳ ಮತ್ ಹಲವಾರು ಏನ್ರೆ ಆರೋಪಗಳು ಹಚ್ಚಿ ಏನ್ರೆ ಅವ್ರ ಮ್ಯಾಗ ತನಿಖೆ ನಡೆದಿತ್ತಂತಂದ್ರ ಅವಾಗನು ಅಂತ ಕಂಪ್ನಿದಾಗಿಂದನು ನಾವು ದೂರ ಇರ್ಬೇಕಂತ ನಮಗ ಎಕ್ಸ್ಪರ್ಟ್ ಗಳು ತಿಳಿಸ್ತಾರ. ಅದ ಕಾರಣ ಇದು ಒಂದ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಕಂಪ್ನಿದ ಓನರ್ ಮ್ಯಾಗ ಯಾವ ಲೀಗಲ್ ಇಶ್ಯೂ ಅದು ಇರಬಾರ್ದ. ಇವ 7 ಪ್ರಮುಖ ಪಾಯಿಂಟ್ಸ್ ಗಳು ಇದ್ದು ಇವು 7 ಪಾಯಿಂಟ್ಸ್ ಗಳನ್ನ ಹಚ್ಚಿ ನೀವು ಏನ್ರೆ ಒಂದ್ ಕಂಪ್ನಿದ ಪ್ರಮೋಟರ್ಸ್ ಅನ್ನ ಡಿಟೇಲ್ ದಾಗ ಅಧ್ಯಯನ ಮಾಡಿರಂತಂದ್ರ ಆ ಪ್ರಮೋಟರ್ ದ ಗುಣಲಕ್ಷಣ ಅಥವಾ ಆ ಪ್ರಮೋಟರ್ ಯಾವ ತರ ಇದಾನಂತ ನೀವು ಕಂಡುಹಿಡಿಬಹುದ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ. ಈ ವಿಡಿಯೋನಾಗ ಎಲ್ಲಾ ಡಿಟೇಲ್ ದಾಗ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗನಿಸ್ತೈತಿ. ವಿಡಿಯೋ ಚಲೋ ಅನ್ಸಿಡೋಗ್ ಲೈಕ್ ಮಾಡ್ರಿ. ಮತ್ತೆ ನಾನು ಹಿಂದಿನ ವಿಡಿಯೋಗಳನ್ನ ನೀವು ಹೋಗಿ ನೋಡ್ಬೋದ. ಅವು ವಿಡಿಯೋಗಳ ಬಹಳ ಬೆಸ್ಟ್ ಇದಾವ. ಅದ ಕಾರಣ ಆ ವಿಡಿಯೋ ನೋಡ್ರಿ. ಕಮೆಂಟ್ ಸೆಕ್ಷನ್ ನಾಗ ವಿಡಿಯೋ ಹೆಂಗ ಅನ್ಸಿತ್ ಅಂತ ತಿಳಿಸ್ರಿ. ಇದೈತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.